ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ನಮಸ್ತೆ ಕೋಲಾರ. ಇವತ್ತು ನಿಮಗೆ ಒಂದು ಇತಿಹಾಸ ಪ್ಲೇಸ್ ಕರ್ಕೊಂಡೋಗ್ತೀನಿ. ತುಂಬಾ ಇತಿಹಾಸ ಇರುವಂಥ ಒಂದು ಊರಿಗೆ ಕರ್ಕೊಂಡೋಗ್ತಾ ಇದ್ದೀನಿ. ಅದುವೇ ನಮಗೆ ಹತ್ತಿರ ಇರುವಂಥ, ನಾವು ಹುಟ್ಟು ಬೆಳೆದಂಥ ಊರೇ ಉತ್ತೂರು ಗ್ರಾಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಕೋಲಾರದಲ್ಲಿ ಏನೆಲ್ಲ ಅದ್ಭುತಗಳಾಗಿದೆ ಅದನ್ನು ನಿಮಗೆ ತೋರಿಸುವಂಥ ನನ್ನ ಪ್ರಯತ್ನ. ಈಗ ನಾನು ಒಂದು ಸುಂದರವಾದ ಹಳ್ಳಿಗೆ ಕರ್ಕೊಂಡೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ರತ್ನ ಕನ್ವರ್ಷನ್ ಹಾಲ್ಗೆ ಒಬ್ಬ ಗುರೂಜಿ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಶಾಲಾ ಮಕ್ಕಳೆಲ್ಲನೂ ಅವರ ಸ್ವಾಗತಕ್ಕೆ ಬಹಳ ಪ್ರೀತಿಯಿಂದ ಕಾಯುತ್ತಿದ್ದಾರೆ. ಮಕ್ಕಳು ಎಷ್ಟು ಚೆಂದ ಕಾಣಿಸ್ತಾ ಇದ್ದಾರೆ ಅಂತ ಒಮ್ಮೆ ನೋಡ್ಕೊಂಬನ್ನಿ. ಈಗ ನಾವು ಉತ್ತೂರು ಗ್ರಾಮಕ್ಕೆ ಪ್ರವೇಶ ಮಾಡ್ತಾ ಇದ್ದೀವಿ. ಈ ಪ್ರವೇಶ ಮಾಡ್ತಾ ಇದ್ದಂಗೆ ಒಂದೊಂದು ಕಥೆನೂ ನೆನಪಾಗ್ತಾ ಇದೆ. ಕೆಂಪೇಗೌಡರ ಪೂರ್ವಿಕರು ಹೇಗಿರ್ಬೋದು, ಅಲ್ಲಿ ಇರಲಿರ್ಬೋದು ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಮಾತಾಡಿಸ್ಬೇಕು. ಸೊ ಈ ಒಂದು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದು. ನಮ್ಮ ಕೋಲಾರದ ಉತ್ತೂರಲ್ಲಿ ಈ ಒಂದು ಘಟನೆ ನಡೆದಿರೋದಾದ್ರಿಂದ ನಾನು ಈ ಊರಲ್ಲಿ ಹುಟ್ಟು ಬೆಳೆದಿದ್ರು ಸಹ ಕಲಾ ಮಾಧ್ಯಮದವರು ಬಂದು ಈ ವಿಡಿಯೋ ಮಾಡೋವರೆಗೂ ನಮಗೆ ಗೊತ್ತಿರಲಿಲ್ಲ. ಯಾಕೆಂದರೆ ನಮ್ಗೆ ಹೇಳ್ಕೊಟ್ಟಿರಲಿಲ್ಲ ಯಾರೂ ಈ ಊರಲ್ಲಿ ಕೆಂಪೇಗೌಡರ ಪೂರ್ವಿಕರು ಇದ್ದರು ಅಂತ ನಮ್ಗೆ ಹೇಳಿರಲಿಲ್ಲ. ಯಾರಿಗೋ ಒಬ್ರಿಗೋ ಇಬ್ಬರಿಗೂ ಗೊತ್ತಿತ್ತು ಅಷ್ಟೇ, ಅದರಿಂದ ನಮಗೆ ಪೂರ್ತಿಯಾಗಿ ಗೊತ್ತಿಲ್ಲ. ಈ ಅಶ್ವತ್ಥಕಟ್ಟೆ ಮೊದಲಿಗೆ ಭಾಳ ಎತ್ತರವಾಗಿ ತುಂಬ ದೊಡ್ಡದಾಗಿತ್ತು. ಈಗ ರೋಡು ಹೈಟ್ ಆಗಿರೋದ್ರಿಂದ ಈ ಅಶ್ವತ್ಥಕಟ್ಟೆ ಚಿಕ್ಕದಾಗ್ಬಿಟ್ಟಿದೆ. ಆಮೇಲೆ ಇದು ಗಂಗಮ್ಮನ ದೇವಸ್ಥಾನ. ಈ ಗಂಗಮ್ಮನ ದೇವಸ್ಥಾನದಲ್ಲಿ ಈಗ ಪೂಜೆ ನಡೀತದೆ. ಮತ್ತು ಇಲ್ಲಿ ಏನಾಗ್ತದೆ ಅಂದರೆ, ಅಮ್ಮ ಅಟ್ಟಿರ್ತಾರಲ್ಲ ಅವ್ರಿಗೆ ಇಲ್ಲಿ ಬಂದು ಒನಕೆ ಇಲ್ಲಿ ಕುಂಡ್ರಿಸಿ, ಮಕ್ಕಳನ್ನ ಇಲ್ಲಿ ಕುಂಡ್ರಿಸಿ ಪೂಜೆ ಮಾಡೋವಂಥದ್ದು ಈ ಊರಿನ ಪರಂಪರೆ. ಇದು ಅಮ್ಮನವ್ರನ್ನ ಇಲ್ಲಿ ಕುಂಡ್ರಿಸಿದ್ದಾರೆ. ಜೈ ಗಂಗಮ್ಮ. ಅಮ್ಮ ನೋಡಿ ಈ ರೀತಿಯಾಗಿ ಉದ್ಭವ ಮೂರ್ತಿ ಇರ್ಬೋದಮ್ಮ. ಭಾಳ ಚೆನ್ನಾಗಿದೆ, ಒಳ್ಳೆ ವೈಬ್ ಇದೆ. ಸ್ವಲ್ಪ ಈ ಕಡೆ ಸ್ವಲ್ಪ ಬೆಳಕಲ್ಲಿ ನೋಡಿದೆ, ಉತ್ತೂರು ಗ್ರಾಮ ಕೆಂಪೇಗೌಡರ ಪೂರ್ವಿಕರು ಬದುಕಿ ಬಾಳಿ ಈ ಊರನ್ನು ಬಿಟ್ಟು ಹೋಗಿರುವಂಥ ಪವಿತ್ರ ಸ್ಥಳವಿದು. ಆದ್ದರಿಂದ ಈ ವಿಡಿಯೋಗೆ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ 2 ಕಲ್ಲುಗಳಿದ್ದಾವೆ ಊರ ಬಾಕ್ಲಲ್ಲಿ. ಈ 2 ಕಲ್ಲುಗಳ ಮೇಲೆ ಏನೋ ಶಾಸನಗಳು ಬರೆದಿದ್ದಾವೆ. ಆ ಶಾಸನದ ಬಗ್ಗೆ ನನಗಷ್ಟಾಗಿ ಗೊತ್ತಾಗಿಲ್ಲ. ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ತಿಳಿಸಿ, ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಈಗ ಉತ್ತೂರಿನ ಪೂರ್ತಿಯಾಗಿ ಒಂದು ರೌಂಡ್ ಹಾಕೊಂಬರೋಣ. ಇಲ್ಲಿನ ಇತಿಹಾಸ ಈ ಊರಿನ ಗ್ರಾಮಸ್ಥರಿಗೆ ಗೊತ್ತಿರುತ್ತೆ. ಇಲ್ಲಿನ ಇತಿಹಾಸ ಅವ್ರ ಹತ್ರ ಕೇಳಿ ತಿಳಿದುಕೊಳ್ಳೋಣ. ತದಾ ನಮಸ್ಕಾರ. ನಮಸ್ಕಾರ ಸರ್. ಯಾವ ಊರು ನಿಮ್ಮದು? ಉತ್ತೂರು. ಉತ್ತೂರವ್ರೇನಾ? ಕೆಂಪೇಗೌಡರ ದರ್ಬಾರದಲ್ಲಿ ಇದು ಬರ್ದಿರೋದಾ? ಆ ಜಮೀನೆಲ್ಲ ಅವ್ರದ್ದೇ. ಆ ಕಡೆ ಐತೆ ನೋಡಿ, ಹೈಸ್ಕೂಲೆಲ್ಲ ಕಟ್ಟಿರೋದು. ಆ ಜಮೀನೆಲ್ಲ ಅವ್ರದ್ದೇ ಅಂತೆ. ಅವ್ರದ್ದೇನಾ? ಅವರು ನಮ್ಮ ತಂದೆಯವರು ಹೇಳ್ತಾ ಇದ್ರು. ನಿಮ್ಮ ತಂದೆಯವ್ರು ಹೇಳ್ತಾ ಇದ್ರೆ ನಿಮಗೆ? ನಿಮ್ಮ ಮನೆಯಲ್ಲಿರೋದು ನಮ್ಮ ಆ ಕಡೆ ಆ ಕಡೆ ಇದೆಯಾ? ಏನು ನಿಮ್ಮ ಹೆಸರು? ಚಂದ್ರಪ್ಪ ಅಂತ ಹೇಳ್ಬಿಟ್ಟು ಉತ್ತೂರು ಗ್ರಾಮಸ್ಥರು. ಕೆಂಪೇಗೌಡರು ಇವರು ಇಲ್ಲಿ ಮನೆ ಇತ್ತು, ಅವ್ರ ಜಮೀನಿತ್ತು ಅನ್ನೋದಕ್ಕೆ ಇವರು ಸಾಕ್ಷಿ. ಮತ್ತು ಇಲ್ಲಿ ಶಾಸನ ಇದೆ. ಶಾಸನ ಅವ್ರ ಕಾಲದಲ್ಲಿ ಹಾಕ್ಸಿರೋದು, ಅವ್ರ ಕಾಲದಲ್ಲಿ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ನಮ್ಮ ತಾತ ಅವ್ರು ಕೂಡ ಗೊತ್ತಿಲ್ಲ ಅವರು. ನಿಮ್ಮ ತಾತವ್ರಿಗೂ ಗೊತ್ತಿಲ್ಲ ಆ ಕಾಲದಿಂದ. ಮಾಗಡಿ ನಿಂಕೆ ಬಂದು ಇಲ್ಲಿಂದ ಮಾಗಡಿಗೆ ಹೋಗಿದ್ದಂತೆ, ಎಲ್ಲ ಮಾಗಡಿ ನಿಂಕೆಲಿ ಬಂದಿದೆ ಅಂತ ಹೇಳ್ತಾರೆ.
ವೀಕ್ಷಕರೇ ನಮಸ್ಕಾರ. ಕೆಂಪೇಗೌಡರ ಪೂರ್ವಿಕ ಊರು ಉತ್ತೂರು ಅಂತ ಹೇಳ್ಬಿಟ್ಟು ಈ ಗ್ರಾಮಕ್ಕೆ ನಾವು ಬಂದಿದ್ದೀವಿ. ಇಲ್ಲಿನ ಮಾಹಿತಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ಯಾಕೆಂದರೆ ನಾವು ಕೆಂಪೇಗೌಡರ ಪೂರ್ವಿಕರ ಊರು ಇದಾಗಿದ್ರು ನಾವು ಉತ್ತೂರಿನವರೇ ಅವರು ಆಗಿದ್ರು ನಮಗೆ ಇದರ ಕಥೆನೇ ಗೊತ್ತಿರಲಿಲ್ಲ. ಕಲಾ ಮಾಧ್ಯಮದವ್ರು ಬಂದು ಇಲ್ಲಿ ಇದ್ರ ಬಗ್ಗೆ ಹೇಳಿದಾಗೆ ನಮ್ಗೆ ಗೊತ್ತಾಯಿತು. ನಮ್ಮೂರು ನಾವು ಹುಟ್ಟು ಬೆಳೆದಂಥ ಊರು ನಮಗೆ ಗೊತ್ತಿಲ್ಲ, ಇಲ್ಲಿ ಕೆಂಪೇಗೌಡರ ಪೂರ್ವಿಕರ ಊರು ಅಂತೇಳ್ಬಿಟ್ಟು ನಮ್ಗೆ ಗೊತ್ತಿರಲಿಲ್ಲ. ಆದರೆ ಇಲ್ಲಿ ಒಂದು ಕೋಟೆ ಇತ್ತು, ನಮ್ಮ ತಾತ ಅವ್ರ ಕಾಲದಲ್ಲಿ ಒಂದು ಕೋಟೆ ಇತ್ತು ಅಂತೇಳಿ ಹೇಳ್ತಾರೆ. ಆ ಕೋಟೆ ಅಲ್ಲಿದೆ. ಮತ್ತು ಇಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಅವ್ರ ಕೋಟೆ ಇತ್ತು, ಅಲ್ಲಿ ಬಂದು ಪೂಜೆ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಹಿರಿಯರು ಇವಾಗ ನಮ್ಗೆ ಗೊತ್ತಾಗ್ತಾ ಇದೆ. ಮೊದಲಿಗೆ ಇಷ್ಟೊಂದು ಗೊತ್ತಿರಲಿಲ್ಲ. ಕೋಟೆ ಇವರೆಲ್ಲ ನೋಡಿದ್ದಾರೆ, ಆದ್ದರಿಂದ ನೋಡಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಶಿಲಾಶಾಸನಗಳೆಲ್ಲ ಇದೆ. ಬನ್ನಿ ಹೋಗೋಣ. ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಊರಲ್ಲಿ ನಡೆದಿರುವಂಥ ಘಟನೆ ನಮ್ಗೆ ಗೊತ್ತಿಲ್ದಿರೇ ಇತ್ತು. ಯಾಕೆ ಗೊತ್ತಿಲ್ಲ ಅಂದರೆ ನಮಗೆ ಸರಿಯಾಗಿ ಮಾಹಿತಿ ಇಲ್ಲ. ಇವತ್ತು ನಾವು ಊರಲ್ಲಿ ಹೋಗಿ ಕೇಳಿದಾಗ ಇದು ಯಾರು ಅಯ್ಯೋ ಹೋಗಪ್ಪ ನಮ್ಗೆ ಗೊತ್ತಿಲ್ಲ ಅಂತೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಇತಿಹಾಸ ನಮ್ಮ ಈ ಇಂದಿನ ಪೀಳಿಗೆಗೆ ಹೇಳ್ಕೊಡ್ಬೇಕು. ಚೆನ್ನಾಗಿರಬೇಕು ಅಂದರೆ ನಮ್ಮ ಸಂಸ್ಕೃತಿ, ನಮ್ಮ ಹಿನ್ನೆಲೆ, ನಮ್ಮ ಪರಂಪರೆ ಎಲ್ಲ ನಮ್ಮ ಮಕ್ಕಳಿಗೆ ತಿಳಿಸ್ಬೇಕು. ಆ ಒಂದು ನಿಟ್ಟಲ್ಲಿ ಈ ಒಂದು ಟೀಮ್ ಬಂದಿದೆ. ನಮ್ಮ ಕರುನಾಡ ಸಂಸ್ಕೃತಿ ಅಂತೇಳ್ಬಿಟ್ಟು ಒಂದು ಚಾನಲ್ನ ಕ್ರಿಯೇಟ್ ಮಾಡಿ ಆ ಒಂದು ಚಾನಲ್ ಮುಖಾಂತರ ನಮ್ಮ ಕರ್ನಾಟಕದಲ್ಲಿ ಏನೇನು ಇತಿಹಾಸಗಳಿದಾವೋ ಅವೆಲ್ಲನೂ ತಿಳಿಸ್ಕೊಡ್ತಾರೆ. ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ ಎರಡೂ ಇದೆ. ಈ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಮೊದಲನೇದಾಗಿ ಇಲ್ಲಿ ಬನ್ನಿ. ನಮ್ಮ ಕರುನಾಡ ಸಂಸ್ಕೃತಿಯ ಚಾನಲ್ನ, ನಮ್ಮ ಕರ್ನಾಟಕದ ಇತಿಹಾಸನ ತಿಳಿಸ್ಬೇಕು ನಮ್ಮ ಜನಗಳಿಗೆ. ಯಾಕೆಂದರೆ ಈಗಿನ ಮಕ್ಕಳಿಗೆ ಗೊತ್ತಿಲ್ಲ ನಮ್ಮ ಕರ್ನಾಟಕದ ಇತಿಹಾಸ ಏನೇನಿದೆ ಅಂತ. ಸೊ ನಮ್ಮ ಕರ್ನಾಟಕದ ಸಂಸ್ಕೃತಿ ಇತಿಹಾಸನ ನಮ್ಮ ಇಂದಿನ ಪೀಳಿಗೆಗೆ ತಿಳಿಸ್ಬೇಕು ಅಂತ ಪ್ರಯತ್ನದಲ್ಲಿ ಇವರು ಭಾಳ ಉತ್ಸಾಹದಿಂದ ಬಂದಿದ್ದಾರೆ. ಇಂಥವ್ರು ತುಂಬ ಜನ ಮಾಡಿದ್ದಾರೆ, ತುಂಬ ಜನ ಹೋಗ್ತಾ ಇರ್ತಾರೆ. ಆದರೆ ನೆಲಮಟ್ಟದಿಂದ ಇತಿಹಾಸದ ಎಲ್ಲಿ ಪ್ರಾರಂಭ ಆಗೈತಿ, ಏನು ಈ ಊರಿನ ಚರಿತ್ರೆ ಅಂತ ಅಲ್ಲಿಂದ ತೋರಿಸುವಂಥ ಪ್ರಯತ್ನ ಪಡಿದ್ದಾರೆ. ನಿಮಗೆ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಸುಮಾರು ಜನ ಈ ರೀತಿ ಕೆಲಸಗಳು ಮಾಡ್ತಾಯಿದ್ದಾರೆ. ಆದರೂ ನೀವು ವಿಶೇಷವಾಗಿ ಆ ನೆಲಮಟ್ಟದಿಂದ ತೋರಿಸ್ತಾ ಇರೋದು ತುಂಬ ವಿಶೇಷ. ಇವ್ರ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ನಮ್ಮ ಕರುನಾಡು ಸಂಸ್ಕೃತಿಯನ್ನು ನೀವು ಬೆಂಬಲಿಸಬೇಕು. ನಮ್ಮ ಪ್ರಯತ್ನ ಕೋಲಾರ ಜಿಲ್ಲೆನೇ ಯಾಕೆ ಮಾಡಬೇಕು ಅಂದರೆ ಅದಕ್ಕೊಂದು ಮುಖ್ಯ ಉದ್ದೇಶ ಇದೆ. ಏನಿದೆ ಅಂದರೆ ನಮ್ಮ ಕೋಲಾರ ಏನಿದೆಯಲ್ಲ, ಪೂರ್ತಿ ಭಾರತಕ್ಕೆ ಸಾಲ ಕೊಡಿಸಿದಂಥ ಏಕೈಕ ಜಿಲ್ಲೆ. ಆದಾಗ ಸ್ವತಂತ್ರ ಬಂತಲ್ಲ, ಆ ಟೈಮಲ್ಲಿ ನಮಗೆ ಹಣದ ಅವಶ್ಯಕತೆ ಇದ್ದಾಗ ವರ್ಲ್ಡ್ ಬ್ಯಾಂಕಿಗೆ ಸಾಲ ಕೇಳಕ್ಕೆ ಹೋದರು ನಮ್ಮ ನೆಹರೂಜಿ ಅವರು. ಆ ನೆಹರು ಅವ್ರನ್ನ ಸಾಲ ಕೇಳಕ್ಕೆ ಹೋದಾಗ ವರ್ಲ್ಡ್ ಬ್ಯಾಂಕ್ ಅವ್ರಿಗೆ ಒಂದು ಕ್ವಶನ್ ಕೇಳುತ್ತೆ, ನಿಮಗೆ ಕೊಟ್ಟರೆ ಸಾಲ ನೀವು ಹೆಂಗೆ ತೀರಿಸ್ತೀರಿ ಅಂತ ಕೇಳಿದಾಗ ಅವಾಗ ಅವ್ರಿಗೆ ನೆನಪಾಗುತ್ತೆ, ನಮ್ಮ ಕರ್ನಾಟಕದಲ್ಲಿ ಕೋಲಾರ ಇದೆ, ಕೋಲಾರ ಚಿನ್ನದ ಗಣಿ KGF ಇದೆ, ಅದರಿಂದ ನಿಮ್ಗೆ ಸಾಲ ತೀರಿಸ್ತೀವಿ ಅಂತೇಳಿ ಅವರು ಹೇಳಿದಾಗ ಅಡಮಾನವಿಟ್ಕೊಂಡು ಸಾಲ ಕೊಟ್ಟು ಭಾರತಕ್ಕೆ ಸಾಲ ತಂದು ಈ ಭಾರತವನ್ನು ಮತ್ತೆ ಕಟ್ಟುವಂಥ ಪ್ರಯತ್ನದಲ್ಲಿ ನಮ್ಮ ಕೋಲಾರ ತುಂಬ ಅಗ್ರಸ್ಥಾನದಲ್ಲಿ. ಇದರಿಂದ ನಮ್ಮ ಭಾರತದ ಕೀರ್ತಿ ಬೆಳೀತಾ ಇದೆ. ಆದ್ದರಿಂದ ನಮ್ಮ ಕರ್ನಾಟಕದ ಕೋಲಾರನ ಮೊದಲನೇ ವಿಡಿಯೋ ಚಿತ್ರೀಕರಣ ಮಾಡಿ ನಮ್ಮ ಕೋಲಾರದ ಇತಿಹಾಸವನ್ನು ಮೊದಲೇ ತಿಳಿಸಿ, ನಂತರ ಪೂರ್ತಿ ನಮ್ಮ ಕರ್ನಾಟಕದ 31 ಜಿಲ್ಲೆಗಳ ಇತಿಹಾಸವನ್ನು ತಿಳಿಸೋಕ್ಕೆ ಇವರು ಪ್ರಯತ್ನ ಪಡ್ತಾರೆ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ದಯವಿಟ್ಟು ಎಲ್ಲರೂ ನಮ್ಮ ಕರುನಾಡು ಸಂಸ್ಕೃತಿಯನ್ನು ಬೆಂಬಲಿಸಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಂದ್ರಪ್ಪ, ಕೋಟೆ ಎಲ್ಲಿದ್ದು? ಕೋಟೆ ಡೈರೆಕ್ಟ್ ಇಲ್ಲಿಂದ ಕೋಟೆ ಐತಾ? ಕೋಟೆ ನೀವೇನು ನೋಡಿದ್ರ ಕೋಟೆಯಲ್ಲಿ? ನೋಡಿದ್ವಿ. ನಾವೇನು ನೋಡಿಲ್ಲ, ಬರೀ ಕಲ್ಲುಗಳು ಮಾತ್ರ ಇದ್ದಿದ್ದು. ಕಲ್ಲುಗಳಿತ್ತಾ? ಶಾಸನ ಐತಾ ಅದ್ರ ಮೇಲೆ? ಈ ಶಾಸನ ಇಲ್ಲಿ ಇದ್ದಿದ್ದು ಇದೇ ಜಾಗದಲ್ಲಿ. ಇದೇ ಜಾಗದಲ್ಲಿ ಶಾಸನ ಇತ್ತು. ದೇವಸ್ಥಾನ ಎದುರುಗಡೆ ಇಲ್ಲೇ ಇದ್ದಿದ್ದು. ಸೊ ಇಲ್ಲಿ ಒಂದು ಮಂಟಪ ಇತ್ತು. ಮಂಟಪ ಇತ್ತು. 6 ಅಡಿ 7 ಅಡಿ ಬರೆದು ಬಿಟ್ಟು ಎಲ್ಲಾನು ನಮ್ಗೆ ಓದಕ್ಕೆ ಬರ್ತಲ್ಲ. ನಾವು ಸೊಪ್ಪು ತಗೊಂಡು ಅದು ಅಳಿಸೋದು, ಅದು ಓದಕ್ಕೆ ತಿಳ್ಕೊಳಕ ನಮ್ಗೆ ಅರ್ಥ ಆಗಲ್ಲ. ಸೊ ಇಲ್ಲಿ ಮಂಟಪ ಇತ್ತು. ಮಂಟಪ ಆರಾಧನೆ ಮಾಡ್ತಾ ಇದ್ದಂಥ ಭಗವಂತನು ಈ ಪರಮಾತ್ಮನ ದೇವಾಲಯ ಏನು ನೋಡ್ತಾ ಇದ್ದೀರಾ, ರಣಭೈರೇಗೌಡರ ಕಾಲದಲ್ಲಿ ಈ ದೇವಾಲಯಕ್ಕೆ, ಈ ದೇವಸ್ಥಾನಕ್ಕೆ ಶ್ರೀ ವೆಂಕಟರಮಣ ಸ್ವಾಮಿ ಇಲ್ಲಿ ಗುಡಿ ಮತ್ತು ಅಲ್ಲಿ ಈಶ್ವರನ ದೇವಸ್ಥಾನ, ಇಲ್ಲಿ ಪೂಜೆ ಮಾಡ್ತಾ ಇದ್ದಂಥ ಒಂದು ಪರಂಪರೆ. ಭಾಳ ಅದ್ಭುತವಾಗಿರುವಂಥ ಈ ಒಂದು ದೇವಾಲಯ. ನಾವು ಚಿಕ್ಕ ಹುಡುಗರಿಂದನೂ ಇಲ್ಲೇ ಆಟ ಆಡ್ಕೊಂಡು ಬೆಳೆದಿರೋವಂಥದ್ದು. ಮೊದಲಿಗೆ ಇದು ಬೇರೆ ಥರ, ಇಲ್ಲೊಂದು ಮರ ಎಲ್ಲ ಇತ್ತು, ಭಾಳ ಚೆನ್ನಾಗಿತ್ತು. ಆಗಲೂ ಈಗಲೂ ಭಾಳ ಚೆನ್ನಾಗಿದೆ. ಆಗ ಇದು ಮಿದ್ದೆ ಥರ ಇತ್ತು, ಮಣ್ಣಿನ ಸುಣ್ಣದ ಇದರಲ್ಲಿ ಕಟ್ಟಿದ್ರು. ಈಗ ಅದನ್ನೆಲ್ಲ ಚೆಕ್ಕಿ ಮತ್ತು ಗೋಡೆ ಸ್ವಲ್ಪ ಹೈಟ್ ಮಾಡಿ ಇದಕ್ಕೆ ಚೆನ್ನಾಗಿ ಒಳ್ಳೆ ರೂಪವನ್ನು ಕೊಟ್ಟು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಈ ರೀತಿಯಾಗಿ ಚೆನ್ನಾಗಿ ಹಿಂಗೆ ಮಾಡಿದ್ದಾರೆ. ಇದು ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಇಲ್ಲಿ ತುಂಬ ಜನಕ್ಕೆ ಮದುವೆಗಳಾಗಿ ಅವ್ರ ಜೀವನ ಎಲ್ಲ ಭಾಳ ಚೆನ್ನಾಗಿದೆ. ಪುತ್ತೂರು ಗ್ರಾಮದ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಇದು ಮುಜರಾಯಿ ಇಲಾಖೆಗೆ ಸೇರಿರೋ ಅಂತ ಇಲ್ಲಿ ಗೊತ್ತಾಗ್ತದೆ. ಇದು ಮುಜರಾಯಿಗೆ ಸೇರಿದೆ. ಆಮೇಲೆ ಇದು ಈಶ್ವರನ ದೇವಸ್ಥಾನ. ಈಶ್ವರ ಅರ್ಧನಾರೇಶ್ವರ ಸ್ವರೂಪದಲ್ಲಿ ಕಾಣಿಸ್ತಾ ಇದ್ದಾನೆ. ವಾಮನ ರೂಪದಲ್ಲಿ ಮತ್ತು ಇಲ್ಲಿ ಕುರುಮ ರೂಪದಲ್ಲಿ, ನರಸಿಂಹನ ಅವತಾರದಲ್ಲಿ, ಆಂಜನೇಯನ ಅವತಾರದಲ್ಲಿ, ಆ ಕಡೆ ಗರುಡನ ಮೇಲೆ ಹೋಗ್ತಾ ಇರೋದು.
ವೆಂಕಟರಮಣ ಸ್ವಾಮಿಯ ಒಂದು ಚಿತ್ರಣ ನೀವು ನೋಡ್ತಾ ಇದ್ದೀರಾ. ಇದು ನವಗ್ರಹಗಳು, ಇದು ಈಶ್ವರನ ಗುಡಿ. ಇವತ್ತು ಶನಿವಾರ ಆದ್ರೂ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಬೆಳಗ್ಗೆನೇ ಪೂಜೆ ಮಾಡಿಕೊಂಡು ಪೂಜಾರಿಗಳು ಅರ್ಚಕರು ಹೊರಟೋಗಿದ್ದಾರೆ. ಗಣೇಶನು ನೃತ್ಯ ಮಾಡ್ತಾ ಇರುವಂಥ ಒಂದು ಭಂಗಿ ಇದು. ಸೊ ಈ ದೇವಸ್ಥಾನ ತುಂಬ ಪ್ರಮುಖವಾದದ್ದು. ಪುತ್ತೂರಿಗೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂದರೆ ತುಂಬ ಜನಗಳಿಗೆ ಆರಾಧ್ಯ ದೈವ ದೇವಸ್ಥಾನ ಇದು. ಮೊದಲಿಗೆ ಇಲ್ಲೊಂದು ಮರ ಇತ್ತು. ಈ ಮರದ ಜೊತೆಯಲ್ಲಿ ನಾವು ಆಟ ಆಡಿ ನೆರಳಲ್ಲಿ ಅದೊಂದು ಕಾಯಿ ಬಿಡ್ತಾಯಿತ್ತು, ಉದ್ದುದ್ದನೇ ಕಾಯಿ. ಆ ಕಾಯಿಗಳನ್ನೆಲ್ಲ ತಿನ್ಕೊಂಡು ನಾವು ಕಾಲ ಕಳೆದಿರೋವಂಥದ್ದು. ಅದೆಲ್ಲ ನಮಗೆ ಒಂದೊಂದಾಗಿ ಇದೊಂದು ಉತ್ತ. ಇಲ್ಲೇ ಶಿಲಾಶಾಸನ ಇದು. ಇವತ್ತು ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಆಗೋಗ್ತಿದೆ ದೇವಸ್ಥಾನ. ಚಂದ್ರಪ್ಪ, ಅಲ್ಲಿ ದೇವ್ರಿತ್ತಲ್ಲ, ಆ ದೇವ್ರನ್ನ ಅಲ್ಲಿತ್ತಲ್ಲ, ಆ ದೇವ್ರನ್ನ ಎಲ್ಲಿ ತಂದಿಕ್ಕಿದ್ರು? ಆ ದೇವ್ರನ್ನ ಎಲ್ಲಿಟ್ರು ಗೊತ್ತಿಲ್ಲ. ಇದು ಹೊಸ್ದಾಗಿ ಮಾಡ್ಸಿರೋದು. ಇದು ಇಲ್ಲಿ ಏನು ದೇವ್ರು ಇವರು? ಅದೇ ಆಯಮ್ಮ. ಆಯಮ್ಮನೇನಾ? ಆಯಮ್ಮನೇನಾದ್ಲ ಅಲ್ಲಿ ಕುತ್ಕೊಂಡಿದ್ದ ಆಯಮ್ಮನು? ಚಿಕ್ಕ ಚಿಕ್ಕ ಕಲ್ಲುಗಳಿತ್ತು. ಇದನ್ನ ಯಾರು ಪೂಜೆ ಮಾಡಲ್ವಾ? ಇವಾಗ ನೀವು ಸತ್ಯ ಇಲ್ಲ ಅಂದ್ರಲ್ಲ, ಹೆಂಗೆ ಗೊತ್ತಾಗುತ್ತೆ ನಿಮ್ಗೆ ಸತ್ಯ ಇಲ್ಲ ಅಂತ? ಕುರಿಮರಿ ಕೊಡ್ತಾರಲ್ಲ, ಕಟಾವ್ ಕೊಡ್ತಾರಲ್ಲ, ಅವಾಗ ಇಲ್ಲಿ ವರ ಕೊಡೋದು. ವರ ಕೊಡಲ್ಲ ಅಲ್ಲಿ ಬರೀ ಅಯ್ಯಮ್ಮನ ನೆಂತ್ಕೊಂಡು ಪೂಜೆ ಮಾಡಿದ್ರೆ ಸಾಕು, ಅಲ್ಲಿ ವರ ಕೊಡ್ತಾರೆ. ಹೌದಾ? ಸ್ಥಳಾಂತರ ಮಾಡಿರೋದಕ್ಕೆ ಅಯ್ಯಮ್ಮ ಸೇರಿಲ್ಲ, ಅಲ್ಲೇ ಇದ್ದಾಳೆ. ಅಲ್ಲೇ ಇದ್ದಾಳೆ. ನಾವು ಮರ ಏನು ತೋರಿಸಿದ್ರೆ ಆ ಮರದ ಹತ್ರನೇ ಶಕ್ತಿ ಇಲ್ಲಿ ಪವರ್ ಅಲ್ಲೇ ಇರುವಂಥದ್ದು. ಕೆಂಪೇಗೌಡರದು ವಂಶಸ್ಥರಿದ್ದಾರೆ ಅಂದ್ರಲ್ಲ, ಅವ್ರ ಬಗ್ಗೆ ಒಂಚೂರು ನಮಗೇನೋ ತಿಳಿಸ್ಕೊಡ್ತೀರಾ? ನಮ್ಮ ಕರುನಾಡ ಸಂಸ್ಕೃತಿ ಚಾನಲಲ್ಲಿ ನಾವು ಇದನ್ನು ಟೆಲಿಕಾಸ್ಟ್ ಮಾಡ್ತಾ ಇದ್ದೀವಿ. ನಮಸ್ಕಾರ. ನಾವು ಸ್ಥಳೀಯರು, ಈ ಊರನ್ನ ಹುಟ್ಟಿ ಬೆಳೆದಂಥವ್ರು. ಆದರೆ ನಮ್ಮೂರಲ್ಲೇ ಕೆಂಪೇಗೌಡರು ಪೂರ್ವಿಕರು ಇದ್ದರು ಅಂತ ನಮಗೆ ಗೊತ್ತಿರಲಿಲ್ಲ. ಕಲಾ ಮಾಧ್ಯಮದವ್ರು ಬಂದು ಹೇಳಿದಾಗ ನಮ್ಗೆ ಇದ್ರ ಬಗ್ಗೆ ಗೊತ್ತಾಯಿತು. ಸೊ ತಿಳ್ಕೊಳ್ಳೋಣ, ನಮ್ಮ ಹುತ್ತೂರಲ್ಲಿ ಏನೇನು ಕೆಂಪೇಗೌಡರ ಪೂರ್ವಿಕೆಗಳಿದೆ, ಅವರು ಎಲ್ಲಿ ಅವ್ರ ಪೂರ್ವಿಕರು ಎಲ್ಲಿ ಮನೆ ಕಟ್ಕೊಂಡಿದ್ರು, ಎಲ್ಲಿ ದೇವಸ್ಥಾನ ಆರಾಧನೆ ಮಾಡ್ತಾಯಿದ್ರು, ದೇವಾಲಯಗಳು ಅಂತ ಹೇಳ್ಬಿಟ್ಟು ನಮ್ಮ ಜೊತೆಗೆ ತಮ್ಮಣ್ಣ ಅವರು ಇದ್ದಾರೆ. ತಮ್ಮಣ್ಣ ಅಲ್ಲ, ತಿಪ್ಪಣ್ಣ ಅಂತ ಇದೆ. ತಿಪ್ಪಣ್ಣ, ಆಮೇಲೆ ಚಂದ್ರಪ್ಪ ಅಂತ ಇದ್ದಾರೆ, ಹಿರಿಯರು, ಈ ಗ್ರಾಮಸ್ಥರು. ಇವ್ರ ಬಗ್ಗೆ ತಿಳ್ಕೊಂಡು. ತಿಪ್ಪಣ್ಣ ಅವರೇ ಹೇಳಿ. ಅವ್ರದ್ದು ಸ್ಥಳ ಅಲ್ಲಿ ಬೋರ್ಡ್ ಇದೆಯಲ್ಲ, ಇಲ್ಲಿ ಬೋರ್ಡ್ ಇದೆ. ಆ ಕಡೆ ಅವ್ರ ಸ್ವಂತ ಜಾಗ. ಕೆಂಪೇಗೌಡರ ಪೂರ್ವಿಕರು ರಣಬೈರೇಗೌಡ ಅಂತ ಹೇಳ್ಬಿಟ್ಟು ಆ ಕಾಲದಲ್ಲಿ ಅವರು 7 ಜನ ಅಣ್ಣ ತಮ್ಮಂದಿರು ಇಲ್ಲಿದ್ರು. ಅಲ್ಲಿದ್ದು ಅದು ಇವಾಗ ಗ್ರಾಮ ಪಂಚಾಯತ್ ಹಾಕಿ ಸ್ಕೂಲ್ಗಳು ಏನೇನೋ ಮಾಡ್ತಾವ್ರೆ. ಸರಿ, ಆಗಿರ್ಬೋದು. ಊರಿ ಕಡೆ ಬಂದ್ಬಿಡ್ತಲ್ಲ, ಅದು ಹಳೆ ಊರು. ಹಳೆ ಊರು. ನನಗೆ ಗೊತ್ತಿದ್ದಂಗೆ ಅದು ಹಳೆ ಊರು. ನಾನು ಗುಡಿಸ್ಲುಗಳೆಲ್ಲ ನೋಡಿದ್ದೀನಿ. ಈ ಪ್ಲೇಕ್ ಮಹಾಮಾರಿ ಅಂತ ಏನು ಬಂತು ಆ ಸಮಯದಲ್ಲಿ ಆ ಊರನ್ನು ತೊರೆದು ಈ ಕಡೆಗೆ ಬಂದು ಮನೆಗಳು ಕಟ್ಕೊಂಡಿರುವಂಥದ್ದು. ಕೆಲವರು ಇಲ್ಲಿಗೆ ಬಂದ್ರು, ಕೆಲವರು ಆ ಕಡೆ ಹೊರಟೋದ್ರು. ಹೌದು, ಕೆಲವರು ಗುಟ್ಲೂರು, ಉತ್ತೂರು ಸೇರ್ಕೊಂಡ್ರು. ಎಷ್ಟು ವರ್ಷ ಹಳೇದಾಗಿರು ನೀವು ಆ ಊರು ಬಿಟ್ಟು ಬಂದು? ಎಷ್ಟು ವರ್ಷ ಆಗಿರ್ಬೋದು? ಆಗಿತ್ತು ಸ್ವಲ್ಪ ಚಿಕ್ಕ 100ರಿಂದ ಮೇಲೆ. 150, 120, 150 ವರ್ಷ ಆಗಿರ್ಬೋದು. ಆಗಿರ್ತದೆ. ಸೊ ಹಳೆ ಇವಾಗ ಹೇಳಿ, ಆ ಪೂರ್ವಿಕರ ಪುರಾವೆಗಳು ನೀವೇನೇನು ನೋಡಿದ್ರಿ ಅವಾಗ? ಅದೇ ಇಲ್ಲಿದ್ದು ಊರ್ ಬಾಗ್ಲಿತ್ತು, ಶಿಲಾಶಾಸನ ಬರ್ತಿತ್ತು. ಊರ್ ಬಾಗ್ಲಿತ್ತು. ಊರ್ ಬಾಗ್ಲ ಮ್ಯಾಗೆ ದೇವಸ್ಥಾನ, ಅಲ್ಲೇ ಸಿಗ್ನು. ಓಹೋ, ಗೋಪುರ ಹತ್ರ. ಅದು ಊರ್ ಬಾಗ್ಲಕ್ಕೆ ಎದುರಾಗಿ ಮಲಗಿದ್ದು. ಸೂಪರ್. ಅದು ನೀವು ನೋಡಿದಿರಾ? ನೀವು ನೋಡಿದಿರಾ? ಅದೇ ಗಾಳಿ ಬಿದ್ದೋಯ್ತು. ಆಮೇಲೆ ದೇವಸ್ಥಾನ ಆ ಕಾಲದಲ್ಲೇ ನಿರ್ಮಾಣ ಆಗಿರುವಂಥದ್ದು. ವೆಂಕಟರಮಣ ಸ್ವಾಮಿ ದೇವಸ್ಥಾನ ಬಂದು ನಮ್ಮ ರಣಬೈರೇಗೌಡರ ಕಾಲದಲ್ಲಿ ನಿರ್ಮಾಣ ಆಗೋಗಿತ್ತು. ಇಲ್ಲ ಅದಕ್ಕಿಂತ ಮುಂಚೆನೂ ಇರ್ಬೋದು. ತುಂಬ ಹಳೆ ದೇವಸ್ಥಾನ, ಸುಮಾರು ಒಂದು 500-600 ವರ್ಷಕ್ಕಿಂತ ಹಳೆ. ಸೊ ಈ ಕೋಲಾರ ಅನ್ನೋದು ಸುಮಾರು ವರ್ಷಗಳ, ಸಾವಿರಾರು ವರ್ಷಗಳ ಹಳೆ ಹಳ್ಳಿ. ಆಮೇಲೆ ಇಲ್ಲಿ ಮಾರ್ಯಮ್ಮಂದು ಏನೋ ಒಂದು ದೇವಸ್ಥಾನ ಆಯಿತು. ತೋರಿಸಿ ಆ ಕಡೆ. ಮಾರಮ್ಮನ ದೇವಸ್ಥಾನ ಎಲ್ಲಿ? ಈ ಜಾಗದಲ್ಲೇನಾ? ಎಲ್ಲ ಇಲ್ಲಿರೋ ಈ ಜಾಗದಲ್ಲೇನಾ? ಈ ಜಾಗದಲ್ಲಿ ಇದ್ರೆ ಆ ಜಾಗದಲ್ಲಿ ಪಾಯ ಹಾಕಿರೋ ಜಾಗ ಇದು. ಬರ್ತೀನಿ. ಪೂಜೆ ಮಾಡಿದ್ದಾರೆ ಆ ಕಡೆ. ಚಪ್ಪಲಿ ಬಿಟ್ಬಿಡೋಣ. ನೋಡಿ ಇಲ್ಲಿದೆ. ಇದೇನಪ್ಪ ಮೂಲತಃ ವಿಗ್ರಹ. ಅಮ್ಮನವ್ರು ಮುಟ್ಬೋದಾ? ಓಂ ತಾಯಿ ನಮಃ. ನೋಡಿ, ಮೂಲತಃ ದೇವರು ಇವರು. ಬೇವಿನ ಮರದಿಂದ ಅಮ್ಮನವ್ರನ್ನ ಕೆತ್ತನೆ ಮಾಡಿ ಪೂಜೆ ಮಾಡ್ತಾ ಇದ್ದಂಥ ಸ್ಥಳ. ಈ ಕಡೆ ತೋರಿಸಿ. ಪೂರ್ವ ದೇವಸ್ಥಾನ. ಮೊದಲಿಗೆ ಇಲ್ಲಿ ದಾರಿ ಇತ್ತು, ಇಲ್ಲೊಂದು ಮರ ಇತ್ತು, ದೊಡ್ಡದೊಂದು ಬೇವಿನ ಮರ. ಆಮೇಲೆ ಇಲ್ಲೊಂದು ಗುಡಿ ತರ ಕಲ್ಲು ಮಂಟಪ ಒಂದಿತ್ತು. ಆವುಗಳಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ದೇವಸ್ಥಾನಕ್ಕೆ ಪೂಜೆ ಮಾಡ್ತಾ ಇರ್ಲಿಲ್ಲ, ನಿಲ್ಸ್ಬಿಟ್ಟಿದ್ರು. ಆಮೇಲೆ ಹೊಸದಾಗಿ ಗೌರ್ಮೆಂಟ್ ಕಡೆಯಿಂದ ಒಂದು ಮನೆ ದೇವಸ್ಥಾನ ಕಟ್ಸಿ ಅಲ್ಲಿ ಸ್ಥಾಪನೆ ಮಾಡಿದ್ರ. ಅಮ್ಮನವ್ರು ಈ ಸ್ಥಳ ಬಿಟ್ಟು ಹೋಗಿಲ್ಲ ಅಂತ ನಿಮ್ಮ ಅನುಭವಕ್ಕೆ ಬಂದು ನೀವು ಮತ್ತೆ ಇಲ್ಲಿ ಅಮ್ಮನವ್ರನ್ನ ಇದೇ ಜಾಗದಲ್ಲಿ ಸ್ಥಾಪನೆ ಮಾಡಬೇಕು ಅಂತೇಳಿ
ಕೆಂಪೇಗೌಡ ಗುರ್ತು ಅಂತೇಳಿ ಇಲ್ಲೇ ಮಾಡ್ತಾವ್ರೆ. ಇದು ಕೆಂಪೇಗೌಡರ ಅವರ ಪೂರ್ವಿಕರು ಕಟ್ಟಿಸಿದಂಥ ಈ ದೇವಸ್ಥಾನ. ಅಮ್ಮ ಮಾರಮ್ಮ ಈ ಜಾಗ ಬಿಟ್ಟು ಆ ಕಡೆಗೆ ಹೋಗ್ಲಿಲ್ಲ ಅಂತ, ಒಂದು 10 ಅಡಿ ಮುಂದಕ್ಕೆ ಹೋಗ್ಲಿಲ್ಲ. ಆಯಮ್ಮ ವಾಸ್ತುವಾಗಿ ಇಲ್ಲೇ ನಿಂತ್ಕೊಂಡಿದ್ದಾಳೆ. ಅದಕ್ಕೆ ನಮ್ಮ ಉತ್ತೂರಿನ ಗ್ರಾಮಸ್ಥರೆಲ್ಲ ಸೇರಿ ಅಮ್ಮ ಎಲ್ಲಿ ಇಷ್ಟಪಡ್ತಾಳೋ ಅಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ದೇವಸ್ಥಾನ ಕಟ್ಟಿಸ್ತಾ ಇದ್ದೀರಾ. ಇದು ಅಮ್ಮನ ದೇವರುಗಳು ಕೂಡ ಹೆಂಗೆ ಸಪೋರ್ಟ್ ಮಾಡ್ತಾರೆ ಅಂತ ನೋಡಿ. ದೇವರುಗಳು ಕೂಡ ಕೆಂಪೇಗೌಡರ ಪೂರ್ವಿಕರು ಕಟ್ಟಿರುವಂಥ ದೇವಸ್ಥಾನ, ಆ ಸ್ಥಳನ ನಾನು ಬಿಟ್ಟು ಹೋಗಲ್ಲ ಅಂತ ಹೇಳ್ಬಿಟ್ಟು ನೆಲೆಸಿದ್ದಂತ ಹಠ ಮಾಡಿ ಅಮ್ಮ ಇಲ್ಲೇ ರೌಂಡ್ ಮಾಡಲ್ಲ. ಸೊ ಹೇಳಿ, ನಿಮ್ಗೆ ನನ್ನ ಬಗ್ಗೆ ಹೇಳಿ. ಅಲ್ಲಿ ಸತ್ಯ ಇಲ್ಲ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಅಲ್ಲಿ ಸತ್ಯ ಇಲ್ಲ ಅಂತ ಯಾಕೆ ಗೊತ್ತಾಯ್ತು ಅಂದರೆ ಎಲ್ಲ ಪೂಜೆ ಎಲ್ಲ ಮಾಡಿದ್ವಿ. ಯಾಕಂದರೆ ದೇವಸ್ಥಾನ ಅಲ್ಲಿದ್ದಲ್ಲ, ಅಲ್ಲಿ ಮಾಡಿ ಎಲ್ಲ ಪೂಜೆ ಮಾಡಿದ್ವಿ. ಮಾಡಿದ್ರೆ ಮರಿ ಹೊರ ಕೊಡಲಿಲ್ಲ. ಮರಿ ಅದು ಹೊರ ಕೊಡಲಿಲ್ಲ. ಮರಿ ಹೊರ ಕೊಡಲಿಲ್ಲ ಆಮೇಲೆ ಏನು ಮಿಸ್ಟೇಕು ಅಂತ ಎಲ್ಲ ಜನ ಎಲ್ಲ ತೂಕ ಮಾಡಿಕೊಂಡು ಇಲ್ಲಿ ಬಂದು ಪೂಜೆ ಮಾಡಿ ನಮ್ಮ ತಪ್ಪಾಗಿದೆ ಅಂತ ಹೊಡೆದಾಗೆ ಟಕ್ಕನ್ ಕೊಟ್ಟು ಹಬ್ಬ ನೋಡಿ. ಕೆಲವರು ಹೇಳ್ತಾರೆ ಏನೋ ಇದೆಲ್ಲ ಬೂಟ ಆಟಕ ಇವೆಲ್ಲ ಏನಂತ ಹೇಳ್ಬಿಡ್ತಾರೆ. ನಿಜವಾಗ್ಲೂ ಏನಿದೆ, ದೇವ್ರು ಇದ್ದಾರೆ, ಅಲ್ಲಿ ಆ ಶಕ್ತಿ ಇದೆ. ಅದಕ್ಕೆ ದೇವ್ರು ಲೆವನ ಅಂತ ಹೇಳ್ಬಿಟ್ಟು ಮುಖ ಮೂಲಂತ್ರ ನೋಡು ಈ ಮರಮಂತ ಏನು ಬುದ್ಧಿ ಕೊಡ್ತು ಫಸ್ಟ್ ಇಮ್ಮಿಡಿಯೇಟಾಗಿ ಹಾಕ್ಲೇಬೇಕಂತ ಹೇಳಿಬಿಟ್ಟು ಹಾಕ್ಬಿಟ್ಟಿದ್ದೀವಿ. ಯಾರು ದೇವ್ರಿಲ್ಲ ಅಂತ ಹೇಳ್ತಿರೋ ನಿಜವಾಗ್ಲೂ ಈ ಸ್ಥಳಕ್ಕೆ ಬನ್ನಿ, ನಿಮಗೆ ಗೊತ್ತಾಗ್ಬಿಡುತ್ತೆ ದೇವ್ರಿದೆ ಅಂತ. 10 ಅಡಿ ಮುಂದ್ಗಡೆ ಹೋದರೆ ಅಮ್ಮ ಅಲ್ಲಿ ವರ ಕೊಡಲಿಲ್ಲ. ಅದೇ ಈ ಜಾಗದಲ್ಲೇ ಬಂದು ನಿಂತ್ಕೊಂಡಿರೋ ಕುರಿ ವರ ಕೊಟ್ಟಿದೆ. ಇದು ಚರಿತ್ರೆ. ದೇವಸ್ಥಾನ ಎಷ್ಟು ವರ್ಷದ ಹಳೇದು ಸರ್? ನಾವು ನೋಡೇ ಇರಲ್ಲ. ಯಾಕಂದರೆ ಸುಮ್ಮನೆ ನಾವು ಹೇಳ್ಬಿಟ್ಟು ಹೆಚ್ಚಲ್ಲ. ಈ ದೇವಸ್ಥಾನ ಯಾರು ಕಟ್ಟಿದ್ರು ನಾವು ಪುಣ್ಯಾತ್ಮರು ಆವಾಗ ಕೆಂಪೇಗೌಡನಿದ್ದ ಸ್ಥಳದಾಗ ಮಾಡಿರೋ ಸುಸ್ತುಗಳು ಇವೆಲ್ಲನಾಗನೇ ಈಗ ನಾವು ನೋಡಿರಲಿಲ್ಲ. ನಿಮ್ಗೆ ಎಷ್ಟು ವರ್ಷ ಆಗಿದೆ ಸರ್ ಈಗ? ನಮ್ಗೆ ಆಗಿದೆ ಒಂದು 70 ಮೇಲೆ. ನಿಮ್ಮ ತಾತ ಮುತ್ತಾತ ಅವ್ರ ಕಾಲಿದ್ದ? ಆಗ ಕೆಂಪೇಗೌಡ ಇದ್ದ ಕಾಲದಲ್ಲಿ ಊರು ಸುತ್ತು ಬಂದು ಊರಾಗ ಗೇಟ್ ಬಾಕ್ಲಾಗೆ ಹೋಗಬೇಕು. ಏನೋ ಊರು ಬಾಕ್ಲಾಗ ಇಲ್ಲಿ ಎಲ್ಲ ಅಲ್ಲಿ ನಮ್ಮ ಕಾನ್ಯಾಗ ನೀರು ಹಿಡಿದು ಹೋಗಿದ್ರು. ಯಾರೋ ನಮ್ಮೆಲ್ಲ ಗಣಸರು. ಹೆಂಗಸರು ಮಾತ್ರ ಕಳ್ಳರು ಬರ್ತಾರೆ ಅಂತ ಹೇಳ್ಬಿಟ್ಟು ಕೋಲಾಟ ಆಗ್ತಾಯಿದ್ದಿದ್ದು. ಓಹೋ ಇವ್ರೇನು ಮೇಲ್ಕೊಂಡವ್ರೆ ಅಂತ ಕಳ್ಳರು ವಾಸ ಹೊಂಟಾಗಿವ್ರೆ. ಊರು ಬಾಕ್ಲು ಗಳ್ಳಾಕಿರಿ ಹೋಗೋಕ್ಕೂ ಜಾಗ ಇಲ್ಲಲ್ಲ, ಸುತ್ತು ಕಾಂಪೌಂಡ್ ಆಗಿದೆಯಲ್ಲ. ಆ ಥರ ಇದ್ದ ಕಾಲದಾಗ ನಡೆದಿರೋದು ಕೆಂಪೆ. ರಾಗಿ ಮರನ ಫಸ್ಟು ಹಳೆ ಕೋಟೆ ಆಗಿತ್ತು. ಇದು ಹಳೆ ಕೋಟೆ ಫುಲ್ ಕಂಪ್ಲೀಟ್ ನೋಡಿ ಸ್ನೇಹಿತ, ಇದೆಲ್ಲ ಫುಲ್ ಕಂಪ್ಲೀಟ್ ಹಳೆ ಕೋಟೆ ಆಗಿತ್ತಂತೆ. ಈಗ ಸ್ಕೂಲ್ ಮಾಡ್ತಿದ್ದಾರೆ. ಯಾಕಂದರೆ ಮೊನ್ನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಮೇಡ್ತಂಬಳ್ಳಿಯಲ್ಲಿ ಒಂದು ಪುರಾತನ ಶಿಲೆ ಎತ್ತಿದ್ರು. ಅದರಲ್ಲಿ ನಮ್ಮೂರ ಹೆಸರು ಉತ್ತೂರಲ್ಲ, ಆ ಊರಿರೋದು. ಆಮೇಲೆ ಕ್ರಿಸ್ತಶಕ 316ನೇ ಇದರಲ್ಲಿ ಅಲ್ಲಿ ಮೇಡ್ತಂಬಳ್ಳಿಯಲ್ಲಿ ಪಾಳ್ಯಗಾರರು ಯಾರೊಬ್ಬರು ದಂಡೆ ಇದು ಬಂದಾಗ ನಮ್ಮೂರು ಮೇಡ್ತಂಬಳ್ಳಿ ಯಾರೋ ರಕ್ಷಣೆ ಮಾಡಿದ್ರಂತೆ. ಆ ಊರು ಆವಾಗ ಅವರು ತಂಬಳ್ಳಿ ಬಂದು ಅಂಬಳ್ಳಿ ಇತ್ತಂತೆ, ಅದು ಮೇಡ್ತಂಬಳ್ಳಿ ಆಯ್ತಂತೆ. ಇದು ಉತ್ತೂರು ಇದ್ದಿದ್ದು ಆ ಊರು ಇದ್ದಿದ್ದಂತೆ, ಉತ್ತೂರು ಹೆಸರು ಮೂಲ ಹೆಸರು. ಆಮೇಲೆ ಉತ್ತೂರು ಆಗಿರೋದು. ಕ್ರಮೇಣ ಇದು ಇಲ್ಲಿದ್ದು ಊರಿದ್ದು. ಆಮೇಲೆ ಹೋಗ್ತಾ ಊರು ಆ ಕಡೆ ಹೋಗಿರೋದು. ನಾವು ಅದೇ ಹುಡುಕ್ತಾ, ಯಾಕಂದರೆ ಊರು ಹಳ್ಳಿ ನಮಗೆ ಹೋಬ್ಳಿ ಹೆಡ್ಕೊಟ್ರು. ಏನಾದರೂ ಅವ್ರ ಕುರುಹು ಸಿಕ್ಕಿದ್ರೆ ಅವ್ರ ಹೆಸರಲ್ಲಾದರೂ ಡೆವಲಪ್ಮೆಂಟ್ ಆಗ್ತಂಬಿಟ್ಟು ನಾವು ಬಹಳಷ್ಟು ಹುಡುಕ್ತಾ ಇದ್ದೀವಿ. ಅವರು ಕುರುಹು ಸಿಗ್ತಾ ಇಲ್ಲ. ಅದೊಂದು ನಮಗೆ ಇದಾಗಿದೆ. ಯಾಕಂದರೆ ಹಳಬರು ಸ್ವಲ್ಪ ಅಲ್ಲೆಲ್ಲ ಇದೆಲ್ಲ ಇತ್ತು, ಶಿಲಾ ಇದಿತ್ತು. ನಾವು ನೋಡಿದ್ವಿ ಚಿಕ್ಕ ಹುಡುಗರಲ್ಲಿದ್ದಾಗ ಶಿಲೆ ಇದಿತ್ತು. ಊರದು ಇದಿತ್ತು, ದ್ವಾರ ಬಾಗಿಲು ಇರ್ತದಲ್ಲ, ಇಲ್ಲಿತ್ತು. ಈ ಬೋರ್ವೆಲ್ ಇದ್ದಿದೆಯಲ್ಲ ಅಲ್ಲೇ ಎದುರುಗಡೆ ದೇವ್ರಿಗೆ ಎದುರುಗಡೆನೇ ಇದ್ದಿದ್ದು. ಬಟ್ ಅದೆಲ್ಲ ಅವಾಗ ನಮಗೂ ಗೊತ್ತಿಲ್ಲ. JCB ಎಲ್ಲ ಎತ್ತಿ ಡೆಮೊಲೇಷನ್ ಮಾಡಾಕಿದ್ದಾರೆ. ಶಿಲೆನ ಎತ್ಕೊಂಡು ಹೋಗಿದ್ದಾರೆ, ಶಿಲೆಕಲ್ನ ಎತ್ಕೊಂಡೋಗಿ ಇಟ್ಕೊಂಡಿದ್ದಾರೆ ಅಂತ. ಅದೇ ಅವ್ರಿಗೆ ಆಮೇಲೆ ಅವ್ರು ಯಾರಿಗೋ ಹತ್ರ ದಾಖಲೆ ಇತ್ತಂತೆ. ಅವ್ರ ತಾತವರು 6000 ರೆಕಾರ್ಡ್ ಮಾರಾಕಿದ್ರು. ಅವ್ರ ಮೊಮ್ಮಗನ ಫೋನ್ ಮಾಡಿದ್ದೆ ಮೊನ್ನೆ, ರೆಕಾರ್ಡ್ ಮಾರಿಬಿಟ್ಟಿದ್ದಾನೆ ಅಂದ್ಬಿಟ್ಟು ಹೇಳಿದ್ರು. ಅದು ವಾಸ್ತವಾಂಶ ಏನು ಅನ್ನೋದು ಇನ್ನು ನಿಖರತೆ ಗೊತ್ತಿಲ್ಲ. ಈ ಒಂದು ಏರಿಯಾ ನೋಡ್ತಾ ಇದ್ದೀರಾ, ಇವಾಗ ಇದೆಲ್ಲ ಸ್ಕೂಲ್ಗಾಗಿದೆ. ಇದು ಮೊದಲಿಗೆ ಹಳೆ ಊರಾಗಿತ್ತು. ಹಳೆ ಊರಲ್ಲಿ ಕೋಟೆ ಇತ್ತು. ಆ ಕಡೆ ಎಲ್ಲ ಚಿಕ್ಕ ಚಿಕ್ಕ ಮನೆಗಳಿತ್ತು, ನಾನು ನೋಡಿದ್ದೀನಿ ತುಂಬ. ಅಲ್ಲಿವರೆಗೂ ಊರಿತ್ತು. ಆ ಊರನ್ನು ಈಗ ಹಳೆ ಊರನ್ನು ಇಲ್ಲಿ ಮಹಾ ಪ್ಲೇಗ್ ಬಂದು ಈ ಊರನ್ನು ಜನಗಳು ತೊರೆದು ಆ ಕಡೆಗೆ ಹೋಗಿರೋವಂಥದ್ದು ಇತಿಹಾಸ. ಅದು ನಮ್ಗೆ ಗೊತ್ತಿರೋ, ನಾವು ಕಣ್ಮುಂದೆ ನೋಡಿರೋವಂಥದ್ದು. ನಮ್ಮ ತಾತನವರು, ನಮ್ಮದು ಅಪ್ಪ, ನಮ್ಮ ದೊಡ್ಡಪ್ಪನವರೆಲ್ಲನೂ ಅಲ್ಲಿ ಒಂದು ಮಂಟಪ ಇತ್ತು. ಆ ಮಂಟಪದ ಕೆಳಗಡೆ ಹೋಗಿ ನಿಂತ್ಕೊಂಡು ಆಡ್ತಾಯಿದ್ರು. ಅದನ್ನು ಇಲ್ಲೆಲ್ಲ ನೋಡಿರೋದು ಸ್ಪಷ್ಟವಾಗಿ ನಮಗೆಲ್ಲರಿಗೂ ಹೇಳ್ತಾಯಿದ್ರು. ಆದರೆ ನಮಗೆ ಗೊತ್ತಿರಲಿಲ್ಲ ಅದು ಏನು ಅಂತ ಹೇಳ್ಬಿಟ್ಟು. ಇವಾಗ ಎಲ್ಲ ಮಾಹಿತಿ ಆಚೆ ಬರ್ತಾಯಿದೆ. ಇನ್ನು ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಇದ್ರ ಮಾಹಿತಿ ನಮಗೆ ಸಿಗ್ಬೋದು ಅಂತ ಒಂದು ನಂಬಿಕೆ ಇದೆ.
ಈ ಕಡೆಯಿಂದ ಹೋದರೆ ಅಲ್ಲಿ ವೀರಗಲ್ಲುಗಳಿದ್ದಾವೆ. ಆ ವೀರಗಲ್ಲುಗಳ ಹತ್ರಕ್ಕೆ ಹೋಗ್ಬೇಕು ನಾವು. ಇದೊಂದು ಅಶ್ವತ್ಥ ಕಟ್ಟೆ, ಮೊದಲಿಗಿಂತನೂ ಇದೊಂದು ಅಶ್ವತ್ಥ ಕಟ್ಟೆ. ಅಣ್ಣ ಇದು ಇಲ್ಲಿ ಇದೆಯಲ್ಲ, ಇದಕ್ಕೆ ಏನಂತೀರ ನೀವು? ಅದಕ್ಕೆ ಇದೇ ದ್ವಾರ ಬಾಗಿಲು ಇದ್ದಿದ್ದು ಊರಿಗೆ ಅವಾಗ, ಅಲ್ಲಂದ್ರೆ ಅಲ್ಲಿತ್ತಲ್ಲ ಅಲ್ಲಿಗೆ ದೊಡ್ಡ ಊರ್ ಗ್ರಾಮ ಇತ್ತಲ್ಲ, ಹಾಂ ಹಾಂ, ಪುರಾತನ ಅಲ್ಲಿ ಗ್ರಾಮ ಇದ್ದಿದ್ದಕ್ಕೆ ಇಲ್ಲಿ ಬಾಗಿಲು ಇಟ್ಕೊಂಡಿದ್ರು ಅವಾಗ. ಇಲ್ಲಿ ಬಾಗಿಲು ಇಟ್ಕೊಂಡು ಇದು ದ್ವಾರ ಬಾಗಿಲಾಗಿತ್ತು. ಇದೊಂದು ದ್ವಾರಿ ಒಲ್ಲಂಬಳ್ಳಿಗೆ ಹೊಸದೇವರ ಅಂದ್ಬಿಟ್ಟು ತಿರುಗಿ ಈ ತರ ಇಲ್ಲೊಂದು ದಾರಿ ಊರಿಗೆ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಇದ್ದಿದ್ದು ಅಲ್ಲಿಗೆ ಆಕ್ಚುಲಿ ಅವಾಗ. ಹೌದಾ? ಆಮೇಲೆ ಇದು ದ್ವಾರ ಬಾಗಿಲು. ಈ ದ್ವಾರ ಬಾಗಿಲು ನಾವೇನು ಮಾಡ್ತಿದ್ವಿ, ಅಶ್ವತ್ಥ ಕಟ್ಟೆ ಇದೆ, ಅಶ್ವತ್ಥ ಕಟ್ಟೆ ಪಕ್ಕದಲ್ಲಿ ಮರದ ಪಕ್ಕದಲ್ಲಿ ದ್ವಾರ ಬಾಗಿಲು ಇತ್ತಂತೆ. ನೋಡಿ ಅಲ್ಲಿ ಇದೆ ಪುರಾತನ ವೀರಗಲ್ಲುಗಳು ಅಲ್ಲಿದ್ದಾವೆ. ಆ ವೀರಗಲ್ಲುಗಳು ನೋಡ್ಕೊಂಬರೋಣ. ಆಮೇಲೆ ಈ ಕಡೆಗೆ ಅಂತ ಹೇಳೋ ದಾರಿ ಇದೆ ಅಂತ, ಇದೆಲ್ಲಿಗೆ ಹೋಗ್ತಾ ಇದ್ದಾರೆ? ಇದು ಕಾಡು, ಅಂದ್ರೆ ಅವಾಗ ಕಾಡಿತ್ತು, ಫಾರೆಸ್ಟ್ ಇತ್ತಲ್ಲ, ಫಾರೆಸ್ಟ್ ಇತ್ತು, ಒಳ್ಳಿಲಿ ಫಾರೆಸ್ಟ್ ಹೋಗ್ತಾ ಇದ್ದಂತ ದಾರಿ ಇದೆ. ಇದು ದಾರಿ ಇಲ್ಲ, ಈ ರೋಡ್ ಇದೆಯಲ್ಲ ಆಕಾಶದಲ್ಲಿ ಆಕ್ಚುಲಿ ರೋಡ್ ಇಲ್ಲ, ಅಲ್ಲಿ ನೀರು ಬಿಟ್ಕೊಂಡು ಹೋಗಿರೋದು. ಹೌದಾ? ಒಲ್ಲಂಬಳ್ಳಿ ಚೌಡೇಶ್ವರಿ. ಸರಿ, ಈಗ ನಾವು ಇಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಶಿಲಾಶಾಸ್ತ್ರ ಕಲ್ಲುಗಳಿದ್ದಾವೆ. 3 ಗುಡಿ ಇದ್ದಾವೆ. 3 ಗುಡಿಯಲ್ಲಿ ಏನೇನಿದೆ ಅಂತ ನೋಡ್ಕೊಂಬರೋಣ. ಮೊದಲನೇ ಗುಡಿಯಲ್ಲಿ ಏನಿದೆ? ದೇವರು ಇದೇನೋ ಇದೆ. ಇವು ದೇವರುಗಳಲ್ಲ, ವೀರ ಕಲ್ಲುಗಳು ಇವೆಲ್ಲನು. ಹಾಂ ಹಾಂ. ಒಬ್ಬ ವೀರನು ಕತ್ತಿ ಮತ್ತು ಬಾಣವನ್ನು ಇಟ್ಕೊಂಡಿದ್ದಾನೆ. ಅವ್ರ ಜೊತೆಗೆ 2 ಮಹಿಳೆಯರಿದ್ದಾರೆ. ಇದು ರಣಬೈರೇಗೌಡರಿಗಿಂತ ಮುಂಚೆನ ವೀರಕಲ್ಲುಗಳು ಇವರು. ರಣಬೈರೇಗೌಡರಿಗಿಂತ ಮುಂಚೆದು ಇದು. ಅವರ ಎಷ್ಟು ಶತಮಾನ ಸರ್ ಅಲ್ಲಿಗೆ? ಇದು ಸುಮಾರು ಒಂದು 7 ಶತಮಾನಗಳ, 700 ವರ್ಷ. ಡ್ರಾಪ್ ಮಾಡಿದಾರಲ್ಲ ನೋಡಿ, ಬನ್ನಿ ಅಲ್ಲಿ ಆ ಫ್ಲವರ್ಸ್ ತರ ಅಲ್ಲಿ ಅದೇನಾದ್ರೂ ತೊಳೆದು ಅದಿದೆಯಲ್ಲ, ಅದು ಏನಾದ್ರೂ ಓದಿ ಇದಾಗಿದ್ರೆ ಇದಾಗ್ಬೋದೇನೋ ಅನ್ಕೊಂತೀನಿ. ಇದು ಅವನು ಯುದ್ಧಕ್ಕೆ ಹೋಗಿದ್ದಾನೆ. ಯುದ್ಧದಲ್ಲಿ ಅವನು ಜಯಶಾಲಿ ಆಗಿದ್ದಾನೆ. ಅವನಿಗೆ ಶುಭ ಕೋರುತ್ತಿರುವಂತ ಒಂದು ಇದಿರ್ಬೇಕು, ಸ್ವಾಗತ ಮಾಡ್ಕೊಂತಾರೆ. ಅವಾಗ ನಮ್ಮನ್ನ ಈ ಕ್ಷೇತ್ರಗಳಲ್ಲಿ ಮುತ್ತಾತ್ಮ ಕಾಲದವ್ರದ್ದು ಇದು. ಕೆಂಪು ಸಾಗರ ಅಲ್ಲಪ್ಪ, ಕೆಂಪೇಗೌಡ ಇದ್ದಾನಲ್ಲ, ಅವ್ರ ಹೆಸರು, ಅವ್ರ ಅಪ್ಪ ಹೆಸರು ಕೆಂಪನಂಜೇಗೌಡ ಅಂತ. ಕೆಂಪನಂಜೇಗೌಡ ಯೂನಿವರ್ಸಿಟಿ ಅವರು ಒಬ್ರು ಬಂದಿರೋ ಹುಡುಗ ಅಲ್ಲಿ ಇದೆಯಂತೆ. ಇವ್ರು ಇನ್ನಲ್ಲ ಉತ್ತೂರು ಹೆಸರು ಅಲ್ಲೇ ಇದೆ ಯೂನಿವರ್ಸಿಟಿ. ಅವ್ರ ಅಪ್ಪ ಹೆಸರು ಕೆಂಪನಂಜೇಗೌಡ ಅಂತ. ಡಾಕ್ಯುಮೆಂಟ್ ಇತ್ತು, ಯಾರಿಗೋ ಇಂತ ಬಂದಿದ್ರಂತೆ, 6,000 ಕೊಟ್ಬಿಟ್ಟಂತೆ. ನಮ್ಗೆ ಗೊತ್ತಿಲ್ಲ. ಅವ್ರ ಅಮ್ಮಗನ ಲೊಕೇಶನ್ ಫೋನ್ ಮಾಡಿದ್ವಿ. ಇನ್ನ ಏನೋ ಒಂದು ಡಾಕ್ಯುಮೆಂಟ್ ಇದ್ರೆ ಹುಡುಕು ಅಂತ ಹೇಳಿದ್ರೆ. ಈ ರೀತಿ ವೀರಕಲ್ಲುಗಳು ನಮ್ಮ ಉತ್ತೂರಲ್ಲಿ ಭಾಳಷ್ಟು ಇದು. ನಾನು ಚಿಕ್ಕ ಹುಡುಗನಾಗಿದ್ದಾಗ ನಮ್ಮ ತೋಟದ ಹತ್ರ 4 ವೀರಕಲ್ಲುಗಳು, ಈ ರೀತಿ ಮಂಟಪಗಳು. ಅವೆಲ್ಲ ಇವಾಗ ತೆಳ್ಬಿಟ್ಟು ಎಲ್ಲರೂ ಹೊಲ ಮಾಡ್ಕೊಂಡು ಅಂತಾರೆ. ಅದನ್ನೆಲ್ಲ ಹೊಲಗೋಸ್ಕರ ಅದನ್ನೆಲ್ಲ ತೆಳ್ಳಾಕ್ಬಿಟ್ಟು ಹೊಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ಎಷ್ಟು ಅದು ಇಂಪಾರ್ಟೆಂಟು, ಅದ್ರ ಮುಖ್ಯತೆ ಏನು ಅಂತ ಜನಗಳಿಗೆ ಗೊತ್ತಿಲ್ಲ. ಏನೋ ಕಲ್ಲು ಅಂತ ತಿಳ್ಬಿಟ್ಟು ಎಲ್ಲನೂ ಹೊಲ ಮಾಡ್ಕೊಂಡು ಉತ್ಬಿಟ್ಟು ಜಮೀನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಅದ್ರ ಬಗ್ಗೆ ಅರಿವು ಬರ್ತಾ ಇರೋದ್ರಿಂದ ಒಂದಷ್ಟು ಹೊಸ ಯುವಕರು ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ಕೂಡ ಹೊಸಬ್ರು ಯುವಕರು ಮಾಡ್ತಾಯಿದ್ದಾರೆ. ಇನ್ನಷ್ಟು ಗುಟ್ಲೂರು ಗ್ರಾಮದ ಈ ದಾರಿ ಇದು ಅಶ್ವತ್ಥ ಕಟ್ಟೆ. ಮೊದಲಿಗೆ ಭಾಳ ಚೆನ್ನಾಗಿತ್ತು. ಇದು ದನದ ಆಸ್ಪತ್ರೆ ಎಲ್ಲ ಇತ್ತು, ಆಮೇಲೆ ಹಾಲ್ ಡೈರಿ ಎಲ್ಲ ಇಲ್ಲಿದೆ. ಇದು ನೀವು ನೋಡ್ತಾ ಇದ್ದೀರಲ್ಲ, ಗುಟ್ಲೂರು ಗ್ರಾಮ ಒಳಗೆ ಹೋಗ್ತದೆ. ಹಿಂಗೆ ಹೋದರೆ ನಾವು ಕೆರೆಗೆ ಹೋಗ್ತಾ ಇದ್ದೀವಿ. ಗುಟ್ಲೂರು ಮತ್ತು ಉತ್ತೂರು ನೀರು ಕುಡಿತಾ ಇದ್ರಲ್ಲ, ಆ ಒಂದು ಗ್ರಾಮಕ್ಕೆ 2-3 ನಾನು ಕೊಡಿ, ಅದು ಸ್ವಲ್ಪ ಎಡಿಟ್ ಮಾಡ್ತೀನಿ. ಹಿಂಗೇನೆ ಸ್ಟ್ರೈಟಾ? ಈಗ ನಾವು ಹೋಗ್ತಾ ಇರೋದು ಕೆರೆ ಹತ್ರಕ್ಕೆ. ಉತ್ತೂರು ಗುಟ್ಲೂರು ಜನಸಾಮಾನ್ಯರೆಲ್ಲ ನೀರು ಕುಡಿತಾ ಇದ್ದಂಥ ಒಂದು ಕೆರೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಇಲ್ಲೇ ನೀರು ಕುಡಿದಿರೋದು ಆ ಒಂದು ಸ್ಥಳಕ್ಕೆ ನಿಮಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ದೊಡ್ಡ ಕಲ್ಲುಗಳಿದ್ವು, ಆ ಕಲ್ಲುಗಳೆಲ್ಲ ಇವಾಗ ಇದೆ ಕೆರೆ. ಮೊದಲಿಗೆ ಇಲ್ಲಿ ಇನ್ನೂ ದೊಡ್ಡದೊಂದು ಗುಟ್ಟ ಇತ್ತು. ಆ ಗುಟ್ಟ ಏನು ತೆಗೆದಾಕಿದ್ರೆ ಕಟ್ಟುವಾಗ ನೋಡಿ, ಇದು ಇವಾಗೆಲ್ಲ ಚೇಂಜ್ ಮಾಡಿದ್ದಾರೆ. ಮೊದಲಿಗೆಲ್ಲ ಬೇರೆ ಥರ ಇತ್ತು. ಸ್ವಲ್ಪ ಸೈಡ್ ಉತ್ತೂರು ಮತ್ತು ಗುಟ್ಲೂರು ಗ್ರಾಮಸ್ಥರೆಲ್ಲನೂ ಇದೇ ಕುಂಟೆಯಿಂದ ನೀರು ಕುಡಿತಾಯಿದ್ರು. ಇದಕ್ಕೆ ಇವಾಗ ಕಟ್ಟಡ ಕಟ್ಟಿದ್ದಾರೆ. ಮೊದಲು ಕಟ್ಟಡ ಇರಲಿಲ್ಲ, ಅಲ್ಲಿ ಒಂದು ಇದಿತ್ತು, ಕಟ್ಟೆ ಇತ್ತು, ಮಣ್ಣಿನ ಇದಿತ್ತು. ನೀರು ಇಲ್ಲೇ ಕುಡಿತಾ ಇದ್ದಿದ್ದು. ಇದಕ್ಕೆ ಮೆಟ್ಲೆಲ್ಲ ಭಾಳ ಚೆನ್ನಾಗಿತ್ತು. ಸೊ ಇವಾಗ ಇದಕ್ಕೊಂದು ಕಟ್ಟಡ ಕಟ್ಟಿ ಇಲ್ಲೊಂದು ಅಮ್ಮ ಇದೆ, ಈ ಅಮ್ಮನ ಕೆಳನ ಇದೇ ನೀರುಳೆ. ಅಮ್ಮ ನಮಸ್ಕಾರಮ್ಮ, ಏನು ನಿನ್ನ ಹೆಸರು? ಸರ್ಸಮ್ಮನಾ? ಸರಸ್ವತಮ್ಮ. ನಾವು ಚಿಕ್ಕ ಹುಡುಗರಾಗಿದ್ದೆ ಇಲ್ಲಿ ನೀರು ಕುಡಿತಾ ಇದ್ದಿದ್ದು. ನಿಮ್ದು ಯಾವ ಊರು? ಗುಟ್ಲೂರೇನಾ? ಮೊದಲು ಹೆಂಗಿತ್ತು ಇದು? ಚೆನ್ನಾಗಿತ್ತು, ಇಷ್ಟೇ ಕಟ್ಟಡ ಇನ್ನ ಇದ್ರಾಗಿತ್ತು. ಹಾಂ ಹಾಂ. ತೆಗೆದ್ಬಿಟ್ಟು ಚೆನ್ನಾಗಿ ಕಟ್ಟಡ
ಕಟ್ಟಡ ಕಟ್ಟಿದ್ರು. ಮೊದಲು ಎಲ್ಲ ಕುಂಟೆ ಥರ ಇತ್ತು, ಇದೇ ತರ ಇತ್ತು, ಕಟ್ಟಡ ಕಟ್ಟಿದ್ದು ಸರ್ ಅವಾಗ. ಅವಾಗ ಕಟ್ಟಡ ಮೆಟ್ಲುಗಳೆಲ್ಲ ಇತ್ತು. ಇದೇ ಮೆಟ್ಲೇನಲ್ಲ, ಹ್ಞೂ, ಕಲ್ಲು ಚಪ್ಪಡಿ ಇದ್ದಿತ್ತು. ಚಪ್ಪಡಿ ಕಲ್ಲುಗಳೆಲ್ಲ ಇತ್ತು. ಇಲ್ಲಿ ಬಂದು ನಾವು ಕುಡಿಯೋ ನೀರನ್ನ ಇಲ್ಲಿಂದ ತುಂಬಿಸ್ಕೊಂಡು ಹೋಗ್ತಾ ಇದ್ವಿ. ಇವಾಗ ಇನ್ನು ಸ್ವಲ್ಪ ಅಗಲ ಮಾಡಿದಾರಲ್ಲ, ಹ್ಞೂ ಸರ್, ಆ ಕಡೆ ಎತ್ತವ್ರಿ ಆ ಕಡೆಯಲ್ಲಿ ಎತ್ತಿ. ಎಷ್ಟು ವರ್ಷ ಆಯ್ತಮ್ಮ ಇದು ಮಾಡಿ? ಸರ್, ಒಂದು 15 ವರ್ಷ ಆಗಿದೆ ಸರ್. ಇವಾಗ ನೀರು ಕುಡಿಯಲ್ಲ? ಯಾರು ಫಿಲ್ಟರ್ ಬಂದ್ ಮಾಡಿ ಕುಡಿಯಲ್ಲ ಸರ್, ಅದಕ್ಕೆ ಮುಂಚೆ ಎತ್ಕೊಂಡು ಹೋಗ್ತಾರೆ. 15 ವರ್ಷದ ಮುಂಚೆ ಈ ನೀರು ಕುಡಿತಾ ಇದ್ರು ಎಲ್ಲರೂ. ಸೊ ಗುಟ್ಲೂರು ಅಲ್ಲ ನೋಡಿ, ಗುಟ್ಲೂರು ಹೋಗಿತ್ತಲ್ಲ ಸರ್ ಅವಾಗ. ಗುಟ್ಲೂರು ಉತ್ತೂರು ಜನ ಎಲ್ಲ ನೀರು ಇಲ್ಲೇ ಕುಡಿತಾ ಇದ್ದಿದ್ದು. ಸೊ ಈ ಜಾಗದಲ್ಲಿ ಈ ನೀರನ್ನೇ ಕುಡಿದು ಎಲ್ಲರೂ ಜೀವನ ನಡೆಸ್ತಾ ಇದ್ದಿದ್ದು. ಆವಾಗ ಇಲ್ಲಿಂದ 1 ಕಿಲೋಮೀಟ್ರ್ ಆಗ್ತಾಯಿತ್ತು. ನೀರು ಇಲ್ಲಿಂದ ತಲೆ ಮೇಲೆ ಇಟ್ಕೊಂಡು ಎತ್ಕೊಂಡು ಹೋಗ್ತಾಯಿದ್ರು. ನೀರು ಕುಡಿಯೋಂಥ ನೀರು ಮನೆಗೂ ಎಲ್ಲ ಬಳಕೆಗೂ ಇದೇ ನೀರೇ. ಎಲ್ಲ ನೀರನ್ನು ಇದನ್ನು ಪಾತ್ರೆಗಳಲ್ಲಿ ಬಿಂದಿಗೆಗಳು ಎತ್ಕೊಂಡು ಹೋಗ್ತಾ ಇದ್ದಾರಂತ ಈ ಒಂದು ಪುಣ್ಯಕ್ಷೇತ್ರ. ಲಕ್ಷಾಂತರ ಜನ ಈ ಬಾವಿಯಲ್ಲಿ ನೀರು ಕುಡಿದು ಜೀವನ ನಡೆಸ್ಕೊಂಡಿರೋಂಥ ಒಂದು ಪುಣ್ಯಕ್ಷೇತ್ರವಿದು. ಭಾಳ ಖುಷಿಯಾಯಿತು. ತುಂಬ ವರ್ಷಗಳಾಗೋಗಿತ್ತು ಇಲ್ಲಿ ಬರಬೇಕು, ಈ ಕೆರೆ ನೋಡಬೇಕು ಅಂತ ನಾನು ಅನ್ಕೊತಾ ಇದ್ದೆ. ಸರ್ ಹೇಳಿ 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 ಹೇಳಿ. ಬಹಳ ಸುಮಾರು ವರ್ಷಗಳು ಹಳೇದು, ನಮ್ಮ ರಣಬೈರೇಗೌಡರ ಕಾಲದಲ್ಲಿ ಅವ್ರು ಕಟ್ಟಿರೋ ಅಂಥದ್ದು. ಬಟ್ ಅದು ಈಗ ಆಗಿರೋ ನೀರಿಗೂ ಈಗಿರೋ ನೀರಿಗೂ ಡಿಫ್ರೆನ್ಸ್ ಇದೆ. ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ, ನಮ್ಮ ಕೋಲಾರ ಜಿಲ್ಲೆಯವರು ಸೊ ಇದನ್ನು ಡೆವಲಪ್ಮೆಂಟ್ ಮಾಡಿ ಈ ಇದನ್ನೊಂದು ಐತಿಹಾಸಿಕ ತಾಣವಾಗಿ ಮಾಡಬೇಕು ಅಂತ ನಮ್ಮ ಕರುನಾಡ ಸಂಸ್ಕೃತಿ ಪೇಜಿಂದ ಕೇಳ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಗಮನ ಹರಿಸ್ಬೇಕು ಅಧಿಕಾರಿಗಳು ಎಲ್ಲನೂ ಅಂತ ಕೇಳ್ಕೊತೀನಿ. ಸೂಪರ್. ಸೊ ಇದು ಈ ರೀತಿಯಾಗಿ ಕೆರೆ ನೀರು ಉಪಯೋಗಿಸ್ಕೊತಾ ಇದ್ರು. ಇಲ್ಲೊಂದು ಸೇದು ಅಮ್ಮ, ಈ ಕಲ್ಲುಗಳು ಏನು ಕಿಕ್ಕಿದ್ರು? ನೀರು ಸೇದ್ತಾ ಇದ್ರಿ ಇದರಿಂದ? ಈ ಕಲ್ಲುಗಳಿಂದ ನೀರು ತೋಟ ಮಾಡ್ತಾ ಇದ್ದಾಗ ನೀರು ಇಲ್ಲಿಂದ ಸೇದ್ಕೊಂಡು ಎತ್ತಟ್ಕೊತಾ ಇದ್ರು ನೋಡಿ. ಇಲ್ಲಿಂದ ಅದಕ್ಕೊಂದು ಇದು ಹಾಕ್ಬಿಟ್ಟು ಇಲ್ಲಿಂದ ನೀರು ಎತ್ಕೊತಾ ಇದ್ರು. ಇಲ್ಲಿ ಗಂಟ ನೀರು ಬಂದಾಗ ಇದನ್ನ ಎತ್ತಿ ಆ ಕಡೆಗೆ ಹಾಕ್ಕೊಂಡು ಆ ಕಡೆ ತೋಟಕ್ಕೆ ನೀರು ಬಳಸ್ಕೊತಾ ಇದ್ರು ಅಂತ ಸ್ಥಳವಿದು. ಇದು ಒಂದು ಆಸ್ಪತ್ರೆ ಕಟ್ಟೆ ಇತ್ತು. ನಾವು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಶ್ರಾಂತಿ ತೊಗೊಂಡು ನೀರಿಗೆ ತುಂಬಿಸ್ಕೊಳಕ್ಕೆ ಹೋಗ್ತಾಯಿದ್ವಿ. ಯಾಕೆಂದರೆ 1.5 ಕಿಲೋಮೀಟ್ರ್ ನಡ್ಕೊಂಬರ್ಬೇಕು, ನೀರು ಎತ್ಕೊಂಡು ಮತ್ತೆ ನಡ್ಕೊಂಡು ಹೋಗ್ಬೇಕಾದ್ರಿಂದ ಇದು ಸ್ವಲ್ಪ ವಿಶ್ರಾಂತಿ ಪಡ್ಕೊಳಕ್ಕೆ ಜಾಗ ಕಮ್ಮಿ ಇದೆ ಇಲ್ಲಿ. ಅಲ್ಲಿದೆ ನೋಡು, ಇಲ್ಲೊಂದು ಕಾಣ್ತಿದೆಯಲ್ಲ? ಹಾಂ, ಕಾಣಿಸ್ತದೆ. ಸುಮಾರು 106 ವರ್ಷಗಳ ಹೆಂಚಿನ ಮನೇಲಿ ಕಾಣ್ತಿದೆಯಲ್ಲ ನೋಡಿ. ಇದು ನಮ್ಮ ಉತ್ತೂರು ಗ್ರಾಮ, ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು, ಉತ್ತೂರು ಗ್ರಾಮ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ನಾಯಕ. 300 ವರ್ಷದ ಹಿಂದಿನ ಮನೆ ಇದು, ಹಳೆ ಮನೆ. ಅಂದರೆ ನಮ್ಮ ಹಳೆ ಜನರು, ನಮ್ಮ ತಾತ ಮುತ್ತಾತನ ಹಿಂದೆ ಇರ್ತಕ್ಕಂಥ ಒಂದು ಬಂಗ್ಲೆ. ಇವತ್ತು ನಾವು ಅಣ್ಣ, ಯಾವ ಊರದ್ದು? ತಮ್ಮ ಹೆಸರು ಹೇಳಿ ಸರ್. ನನ್ನ ತಮ್ಮ ಆನಂದ್ ಅಂತ. ಸೊ ನಾವಿಬ್ಬರು ಸ್ಥಳೀಯರು, ಈ ಊರಿನವರು. ಈ ಊರಲ್ಲಿ ಕೆಂಪೇಗೌಡರ ಪೂರ್ವಿಕರು ಇದ್ದರು ಅಂತ ನಮಗೆ ಗೊತ್ತಿರಲಿಲ್ಲ. ಗೊತ್ತಾದ ಮೇಲೆ ಬಂದು ನಮ್ಮೂರ ಬಗ್ಗೆ ನಾವೇ ತೋರಿಸ್ಬೇಕು ಅಂತೇಳಿ ಇವ್ರು ಬಂದಮೇಲೆ ಇವ್ರು ನಮ್ಮ ಹತ್ರ ಮಾತಾಡಿ ನಿಮ್ಮ ಮುಂದೆ ನಮ್ಮ ಊರಿನ ಚರಿತ್ರೆಯನ್ನು ನಿಮ್ಮ ಮುಂದೆ ತೋರಿಸುವಂಥ ಪ್ರಯತ್ನ. ಗಾಯ್ಸ್, ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಏನಂದರೆ, ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸ ನಮ್ಮ ಮಕ್ಕಳಿಗೆ ನಾವು ಹೇಳಬೇಕು. ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸ ಹೇಳಲಿಲ್ಲ ಅಂದರೆ ಗೊತ್ತಿರೋದಿಲ್ಲ, ನಾವು ನಾಶ ಆಗೋಗ್ಬಿಡ್ತೀವಿ. ಸೊ ಅದ್ರ ದಯವಿಟ್ಟು ಆದಷ್ಟು ಮಕ್ಕಳಿಗೆ ನಮ್ಮ ನಾಡಿನ ಸಂಸ್ಕೃತಿ, ನಮ್ಮ ಪರಂಪರೆಯನ್ನು ತಿಳಿಸಿ ಹೇಳಿ. ನಮಗೆ ಏನೆಲ್ಲ ನಮ್ಗೆ ಗೊತ್ತಿಲ್ವೋ ಅದನ್ನು ನಿಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಅಂದ್ಕೊಬಾರ್ದು, ನೀವು ಅವ್ರಿಗೆ ತಿಳಿಸ್ಕೊಡ್ಬೇಕಂತ ನಾನು ನಿಮ್ಮಲ್ಲಿ ಕಳಕಳೆಯ ವಿನಂತಿ ಮಾಡ್ತೀನಿ. ಜೈ ಕರ್ನಾಟಕ ಮಾತೆ. ಜೈ ಕರ್ನಾಟಕ ಮಾತೆ. ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.